ಡಾಕ್ಟರ್, ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಒಂದು ಕಾಮನ್ ನಾಲೆಜ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ಮಗು ಆದ ತಕ್ಷಣ ಅವರಿಗೆ ಒಬೆಸಿಟಿ ಅನ್ನೋದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಅನ್ನೋದು. ಅದು ಎಷ್ಟು ಮಟ್ಟಿಗೆ ನಿಜ? ಅದು ನಿಜ ಕೂಡ, ಆದ್ರೆ ಅದು ಅವರ ಕೈಯಲ್ಲೇ ಇರುತ್ತೆ, ಅವರ ಬಾಡಿನ ಹೇಗೆ ಮೇಂಟೈನ್ ಮಾಡ್ಕೊಳ್ಬಹುದು ಅಂತ. ಪ್ಯೂಬರ್ಟಿ ಮತ್ತೆ ಪ್ರೆಗ್ನೆನ್ಸಿ, ಮೆನೋಪಾಸ್ ಈ 3 ಸ್ಥಿತಿಗಳಲ್ಲೂ ವೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಮೋನಲ್ ಚೇಂಜಸ್ ಶರೀರದಲ್ಲಿ ಸಾಕಷ್ಟು ಆಗೋದ್ರಿಂದ ಆಗ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿಗೆ, ಅಂದ್ರೆ ಒಬ್ಬ ಮಹಿಳೆಯಲ್ಲಿ. ಆಗ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದ್ರೆ ಅವರು ಒಂಥರ ಆರೈಕೆನೂ ಚೆನ್ನಾಗಿರುತ್ತೆ, ಬಾಣಂತನದಲ್ಲೂ ಆರೈಕೆ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಪೋಸ್ಟ್ ಪಾರ್ಟಮ್ ಕೇರ್ ಟೇಕಿಂಗ್ ಅಥವಾ ನೀವು ಬಾಣಂತನ ಅಂತ ಏನ್ ಕರಿತೀರಿ ಅದರಲ್ಲಿ. ಆಮೇಲೆ ಅವರು ಮಗುವಿನ ಆರೈಕೆಯಲ್ಲಿ ಎಷ್ಟು ವಿಲೀನರಾಗ್ಬಿಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವರ ಬಗ್ಗೆ ಕೇರ್ ತಗೊಳ್ಳೋದಕ್ಕೆ ಅಷ್ಟು ಸಮಯನೂ ಸಿಕ್ಕೋದಿಲ್ಲ, ಕಾಳಜಿನೂ ಇರೋದಿಲ್ಲ. ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಬಾಣಂತನದಲ್ಲಿ ಅವರು ಏನೋ ಒಂದ್ ಸ್ವಲ್ಪ ತೂಕ ಜಾಸ್ತಿ ಆಗಿರುತ್ತೆ, ಅದನ್ನ ಕರಗಿಸ್ಕೊಳಕ್ ಆಗ್ತಾ ಇರಲ್ಲ, ಪ್ರಯತ್ನನೂ ಎಷ್ಟೋ ಜನಕ್ಕೆ ಮಾಡ್ಲಿಕ್ಕೆ ಆಗಿರಲ್ಲ, ಸಮಯ ಸಿಕ್ಕಿರೋದಿಲ್ಲ. ಹೀಗೆ ಬೇಕಾದಷ್ಟು ಎಸ್ಪೆಷಲಿ ವರ್ಕಿಂಗ್ ವಿಮೆನ್ ನಲ್ಲಿ ಅವರು ಮಗುವಿಗೆ ಒಂದ್ 3 ಅಥವಾ 4 ತಿಂಗಳು ಆದ ತಕ್ಷಣ ವೀನಿಂಗ್ ಶುರು ಮಾಡ್ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಇರುತ್ತೆ. ಆಗ ಅದೇ ಅವರಿಗೆ ಸಾಕಷ್ಟು ಸಮಯನ ತಗೊಳ್ತಿರುತ್ತೆ. ಇದು ಒಂದು ಕಾರಣ ಇರುತ್ತೆ. ಮತ್ತೆ ಅದಲ್ಲದೆ ಈಗ ಬೇರೆ ಮೆಡಿಕಲ್ ರೀಸನ್ಸ್ ಅಂತ ಹೇಳಿದ್ರೆ ಎಂಡೋಕ್ರೈನ್ ಡಿಸಾರ್ಡರ್ಸ್ ಕೆಲವಿರುತ್ತೆ ಡಯಾಬಿಟಿಸ್ ನಲ್ಲಿ, ಮತ್ತೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಕರಿತೀವಿ ಚಿಕ್ಕ ಹೆಣ್ಮಕ್ಳಲ್ಲಿ, ಟೀನೇಜರ್ಸ್ ನಲ್ಲಿ ಇವತ್ತಿನ ದಿವಸ ತುಂಬಾ ಕಾಮನ್ ಆಗಿ ಒಂದು ಕಾಣಿಸ್ತಾ ಇರುವಂತ ಒಂದು ಇದರಲ್ಲೂ ಕೂಡ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮನುಷ್ಯನಲ್ಲಿ. ಆಡ್ರಿನಲ್ ಗ್ಲಾಂಡ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೆ ಇದ್ದಾಗ್ಲೂ ಕುಶಿಂಗ್ ಸಿಂಡ್ರೋಮ್ ಅನ್ನೋ ಒಂದು ತೊಂದರೆನಲ್ಲಿ ಕೂಡ ಅಪ್ಪರ್ ಬಾಡಿ ವೇಟ್ ಜಾಸ್ತಿ ಆಗ್ತಾ ಹೋಗುವಂತ ಚಾನ್ಸಸ್ ಇರುತ್ತೆ. ಹೀಗೆ ಮತ್ತೆ ಅದಲ್ಲದೆ ಟ್ರಾಮಾ ಯಾವ್ದಾದ್ರು ಆಗಿ ಹೆಡ್ ಇಂಜುರೀಸ್ ಆದಾಗ ಹೈಪೋಥಾಲಾಮಸ್ ಎನ್ನುವ ಒಂದು ಗ್ಲಾಂಡ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೇ ಇದ್ದಾಗ್ಲೂ ಅಪಿಟೈಟ್ ಸೆಂಟರ್ ಸರಿಯಾಗಿ ಕೆಲಸ ಮಾಡದೆ ಅವ್ರಿಗೆ ಎಷ್ಟು ಆಹಾರ ತಗೊಳ್ಬೇಕು ಅನ್ನೋದು ಒಂದು ಗಣನೆಗೆ ತಗೊಳಕ್ ಆಗದೆ ಇರುವಾಗ್ಲೂ ಸ್ಥೌಲ್ಯ ಉತ್ಪತ್ತಿ ಆಗ್ತಾ ಇರುತ್ತೆ. ಇನ್ನೊಂದು ಪ್ರಮುಖ ಕಾರಣ ಸ್ಥೌಲ್ಯಕ್ಕೆ ಅಂತ ಹೇಳಿದ್ರೆ ಹೈಪೋಥೈರಾಯ್ಡಿಸಮ್ ಅಂತ, ಅದು ಕೂಡ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್. ಇದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೆ ಇದ್ದಾಗ್ಲೂ ಕೂಡ ವೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಬಾಡಿನಲ್ಲಿ ವೀಕ್ನೆಸ್ ಇರುತ್ತೆ, ರೆಸಿಸ್ಟೆನ್ಸ್ ಇರೋದಿಲ್ಲ, ಬಟ್ ತೂಕ ಮಾತ್ರ ಮನುಷ್ಯನಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಈ ಕಂಡೀಷನ್ಸ್ ನಲ್ಲಿ ನಾವು ಇಟ್ ಲೀಡ್ಸ್ ಟು ಒಬೇಸಿಟಿ ಅಂತ ಹೇಳ್ಬಹುದು. ಈಗ ನಾವು ನೋಡ್ತಿರೋ ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ಏಜ್ ಅವರಿಗೂ ಇದು ಕಾಣಿಸ್ಕೊಳ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ ನಾವ್ ಏನ್ ಅನ್ಕೋಬಿಡ್ತೀವಿ ಅಂದ್ರೆ ಪ್ಲಂಪಿ ಆಗಿದ್ದಾರೆ, ಅವರು ನೋಡಕ್ ಚೆನ್ನಾಗಿ ಅನ್ಸ್ತಾರೆ ಅಂತ. ಆದ್ರೆ ಮುಂದುವರೆದಾಗ ಅದೇನೆ ಅವರಿಗೆ ಏನಾದ್ರೂ ಕೆಟ್ಟ ಪರಿಣಾಮಗಳು ಉಂಟಾಗಬಹುದಾ? ಮುಂದೆ ಯಾವ ರೀತಿ ತೊಂದರೆ ಅನುಭವಿಸ್ತಾರೆ? ಹೌದು, ಅದು ನಿಜ. ಇವತ್ತಿನ ದಿವಸದಲ್ಲಿ ಮಕ್ಕಳು ಗುಂಡಾಗಿ ಮುದ್ದಾಗಿದ್ರೆ ಚೆನ್ನಾಗಿರ್ತಾರೆ ಅಂತ, ಆಮೇಲೆ ಇದನ್ನ ಪಪ್ಪಿ ಫ್ಯಾಟ್ ಅಂತ ಕರೀತಾರೆ, ಇದು ನೋಡ್ಲಕ್ಕೂ ಚೆನ್ನಾಗಿರತ್ತೆ ಅಂತ ಹೇಳಿ ಅದನ್ನ ನಾವು ಹಾಗೆ ಬಿಟ್ಕೊಂಡು ಬಂದಿರ್ತೀವಿ. ಮತ್ತೆ ಇವತ್ತಿನ ನಾನು ಹೇಳ್ದ ಹಾಗೆ ನಮ್ಮ ಆಹಾರ ಕ್ರಮನೂ ಅದೇ ತರ ಇದೆ, ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇರತ್ತೆ ಜಂಕ್ ಫುಡ್. ಈಗ ಉದಾಹರಣೆಗೆ ಇವತ್ತಿನ ಹೈಯರ್ ಎಂಡ್ ಸ್ಕೂಲ್ಸ್ ನಲ್ಲಿ ಬೇಗ ಶಾಲೆಗಳು ಶುರು ಆಗುತ್ತೆ 7:30-8 ಗಂಟೆಗೆಲ್ಲ. ಮತ್ತೆ 10-10:30ಗೆ ಒಂದು ಸ್ನಾಕ್ ಬ್ರೇಕ್ ಅಂತ ಕೊಟ್ಟಿರ್ತಾರೆ, ಮತ್ತೆ ಮಧ್ಯಾಹ್ನವರೆಗೆ ಒಂದು ಲಂಚ್ ಬ್ರೇಕ್ ಇರುತ್ತೆ. ಈ ಸ್ನಾಕ್ ಬ್ರೇಕ್ ನಲ್ಲಿ ಪೇರೆಂಟ್ಸ್ಗೆ ಅವರ ಲಂಚ್ ಬಾಕ್ಸಿಗೆ ಏನ್ ಹಾಕ್ಬೇಕು ಅನ್ನೋದೊಂದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಮನೆಯಲ್ಲಿ ಬೆಳಿಗ್ಗೆ ಅವರಿಗೆ ಒಂದು ಬ್ರೇಕ್ಫಾಸ್ಟ್ ಅಂತ ಕೊಟ್ಟಿರ್ತೀವಿ, ಲಂಚ್ಗೆ ಏನಾದ್ರು ಒಂದನ್ನ ಕೊಟ್ಟಿರ್ತಾರೆ. ಮಧ್ಯದ ಬ್ರೇಕ್ ನಲ್ಲಿ ಏನ್ ಕೊಡೋದು ಗೊತ್ತಾಗದೆ ಆಗ ಜಂಕ್ ಫುಡ್ ಲೈಕ್ ಮತ್ತೆ ತರ ಹೈ ಕ್ಯಾಲೋರಿ ಫುಡ್ ಗಳನ್ನ ಚಾಕ್ಲೇಟ್ಸ್ ದೇ ಆರ್ ಆಕ್ಚುಲಿ ಫೋರ್ಸ್ ಟು ಪುಟ್ ಸರ್ಟನ್ ಥಿಂಗ್ಸ್ ಲೈಕ್ ದಟ್, ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ಇದನ್ನ ಕೊಟ್ಟಿರ್ತಾರೆ. ಸೊ ಅದು ರೆಗ್ಯುಲರ್ ಬೇಸಿಸ್ ನಲ್ಲಿ ಪ್ರತಿ ದಿವಸ ಅದು ಅವರ ಆಹಾರದ ಒಂದು ಅವಿಭಾಜ್ಯ ಅಂಗ ಆಗೋಗ್ಬಿಟ್ಟಾಗ ಅದು ಗ್ರಾಜುವಲ್ ಆಗಿ ಸ್ಥೌಲ್ಯದತ್ತ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಕಾರಣ ಮಕ್ಕಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸರ್ಸೈಸ್. ಸಾಮಾನ್ಯವಾಗಿ ಸ್ಕೂಲ್ ನಲ್ಲಿ PT ಪೀರಿಯಡ್ ಅಂತ ಒಂದಿರುತ್ತೆ, ಅದರಲ್ಲಿ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ. ಕೆಲವು ಮಕ್ಕಳು ಮಾಡ್ತಾರೆ, ಕೆಲವು ಸಲ ಕೆಲವರು ಅವಾಯ್ಡ್ ಮಾಡ್ಬಿಡ್ತಾರೆ. ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಇವತ್ತಿನ ದಿವಸಗಳಲ್ಲಿ ಒಂದು ಯೋಗಾಸನಕ್ಕೆ ಸೇರ್ಕೊಳ್ಳಿಕ್ಕಾಗ್ಲಿ ಅಥವಾ ನೃತ್ಯ ಈ ತರ ಯಾವ್ದ್ರಲ್ಲಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಮತ್ತೆ ಅವ್ರಿಗೆ ಅದು ಪರ್ಫಾರ್ಮಿಂಗ್ ಆರ್ಟ್ಸ್ ಆಗೋ ಮುಂದಕ್ಕೆ ತಗೊಂಡು ಹೋಗ್ಬೋದು. ಇಂಥ ಒಂದು ಕಲೆಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳೋದಕ್ಕೂ ಸಮಯ ಇರೋದಿಲ್ಲ. ಹಾಗಾಗಿ ಫಿಸಿಕಲ್ ಆಕ್ಟಿವಿಟೀಸ್ಗೆ ಆಗ್ಲಿ ಆಟಕ್ಕೆ ಆಗ್ಲಿ ಅವರಿಗೆ
ಟೈಮ್ ಇರೋದಿಲ್ಲ. ಮತ್ತೆ ಮನೇಲಿ ಇದ್ದಾಗ ಅವರಿಗೆ ಮನೋರಂಜನೆ ಅನ್ನೋದು ಒಂದಾ ಟೆಲಿವಿಷನ್ ಆಗಿರುತ್ತೆ ಅಥವಾ ಇವತ್ತಿನ ದಿವಸದಲ್ಲಿ ಕಂಪ್ಯೂಟರ್ ಆಗಿರುತ್ತೆ. ಅವರು ಕುತ್ಕೊಂಡು ವಿಡಿಯೋ ಗೇಮ್ಸ್ ಆಡೋದಾಗ್ಲಿ, ಇಂಟರ್ನೆಟ್ ನ ಬ್ರೌಸ್ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಹೊರತು ಹೊರಗಡೆ ಹೋಗಿ ಆಟ ಆಡ್ಲಿಕ್ಕೆ, ಅವರು ತಗೊಂಡಂತ ಆಹಾರವನ್ನ ಕರಗಿಸ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರೋದಿಲ್ಲ. ಹೀಗಾಗಿ ಕೂಡ ಅವರಿಗೆ ಸ್ಥೌಲ್ಯ ಉಂಟಾಗತ್ತೆ. ಮತ್ತೆ ಅದು ಹಾಗೆ ಅದನ್ನ ಮುಂದುವರಿಸ್ಕೊಂಡು ಹೋದ್ರೆ, ಮತ್ತೆ ಅದನ್ನ ತಂದೆ ತಾಯಿಗಳು ಗುರ್ತಿಸದೆ ಅವ್ರನ್ನ ಸರಿಯಾದ ದಾರಿಗೆ ತಗೊಂಡ್ ಬರೋದಾಗ್ಲಿ ಅಥವಾ ಆಹಾರ ಕ್ರಮದಲ್ಲಿ ವ್ಯತ್ಯಾಸಗಳನ್ನ ಮಾಡೋದಾಗ್ಲಿ ಮಾಡದೇ ಇದ್ರೂ ಕೂಡ ಅದು ಸ್ಥೌಲ್ಯದತ್ತ ಹೋಗುತ್ತೆ. ಬಟ್ ಇದರಲ್ಲಿ ನಾವು ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ನಲ್ಲಿನೂ ಕೂಡ ಮಾತಾಡ್ಬೋದು, ಅಥವಾ ಪೇರೆಂಟ್ಸ್ ಅವರ ತಂದೆ ತಾಯಿಗಳು ಇದರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸಬೇಕಾಗತ್ತೆ. ತಂದೆ ತಾಯಿಗಳಿಗೆ ಸರಿಯಾದ ಒಂದು ಲೈಫ್ ಸ್ಟೈಲ್ ಇದ್ರೆ, ಅವರ ಆಹಾರ ಕ್ರಮ ಸರಿ ಇದ್ರೆ, ಅವರ ವ್ಯಾಯಾಮ ಇದನ್ನ ಅವರು ಸರಿಯಾಗಿ ಪಾಲಿಸ್ಕೊಂಡು ಬರ್ತಾ ಇದ್ರೆ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಹಾಗಾಗಿ ದೇ ವಿಲ್ ಸೆಟ್ ಎ ಗುಡ್ ಎಕ್ಸಾಂಪಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್, ಈ ಸ್ಥೌಲ್ಯ ಅಂದ್ರೆ ಏನು, ಅದಕ್ಕೆ ಏನೇನು ಕಾರಣಗಳು ಅನ್ನೋದನ್ನ ನಾವೀಗ ತಿಳ್ಕೊಂಡಿದೀವಿ. ಮುಂದೆ ಅದೇ ಕಂಟಿನ್ಯೂ ಆದ್ರೆ ಅವರು ಯಾವ ರೀತಿ ದುಷ್ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ? ಒಬೇಸಿಟಿ ಬೈ ಇಟ್ ಸೆಲ್ಫ್ ಇಸ್ ಅ ಹೆಲ್ತ್ ರಿಸ್ಕ್ ಅಂಡ್ ಅದರಿಂದಾಗಿ ಬೇಕಾದಷ್ಟು ಕಾಯಿಲೆಗಳು ಬೇರೆ ಬೇರೆ ಅಂಗಾಂಗಗಳಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅನ್ನು ತಗೊಂಡ್ರೆ ಇಸ್ಕಿಮಿಕ್ ಹಾರ್ಟ್ ಡಿಸೀಸು, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ಸ್, ಕೊಲೆಸ್ಟ್ರಾಲ್ ಚೇಂಜಸ್, ಡಿಸ್ಲಿಪಿಡೆಮಿಕ್ ಚೇಂಜಸ್ ಅಂತ ಕರಿತೀವಿ, ಹೈಪರ್ ಟೆನ್ಷನ್, ಇವುಗಳೆಲ್ಲ ಗ್ರಾಜುಯಲ್ ಆಗಿ ಒಂದೊಂದೇ ಸೆಟ್ಟಿನ್ ಆಗ್ತಾ ಬರುತ್ತೆ. ಇನ್ನು ಎಂಡೋಕ್ರೈನ್ ಡಿಸಾರ್ಡರ್ಸ್ ಅನ್ನ ತಗೊಂಡಾಗ ಡಯಾಬಿಟಿಸ್ ಮೆಲೈಟಿಸ್ ಮತ್ತೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಂತ ಆಗ್ಲೇ ಹೇಳಿದೆ, ಅದು ಮೆನ್ಸ್ಟ್ರುಯಲ್ ಚೇಂಜಸ್, ಇನ್ಫರ್ಟಿಲಿಟಿ, ಇವುಗಳಿಗೆ ಅದು ಎಡೆ ಮಾಡಿಕೊಡ್ತಾ ಹೋಗುತ್ತೆ. ಇನ್ನು ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ ಸ್ಲೀಪ್ ಆಪ್ನಿಯಾ ಅಂತ ಕರಿತೀವಿ, ನಿದ್ರೆ ಮಾಡುವಾಗ ಉಸಿರಾಟದಲ್ಲಿ ಬೇಕಾದಷ್ಟು ಚೇಂಜಸ್ ಆಗುತ್ತೆ. ಇದು ಪ್ರಾಣಾಂತಿಕವಾಗೂ ಇರುತ್ತೆ. ಮತ್ತೆ ಅವರಲ್ಲಿ ಅದು ಬಿಕಾಸ್ ಅವ್ರಿಗೆ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಸಾಕಷ್ಟು ಅವಕಾಶ ಇರೋದಿಲ್ಲ, ಹಾಗಾಗಿ ಆಸ್ಥಮ್ಯಾಟಿಕ್ ಚೇಂಜಸ್ ಆಗ್ಬೋದು. ಮತ್ತೆ ಅವ್ರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾಗಿ ಬಂದರೂ ಕೂಡ ಅವರಿಗೆ ಅನೆಸ್ಥೆಟಿಕ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಸ್ಥೂಲಕಾಯರಾಗಿದ್ದಲ್ಲಿ ಇರುತ್ತೆ. ಮತ್ತು ಅದನ್ನ ಬಿಟ್ರೆ ಸ್ಕಿನ್ ಡರ್ಮಟಾಲಜಿ ವಿಭಾಗದಲ್ಲಿ ತಗೊಂಡ್ರೆ ಸ್ಟ್ರೆಚ್ ಮಾರ್ಕ್ಸ್ ಆಗೋದು, ಸೆಲ್ಯುಲೈಟಿಸ್, ಲಿಂಫಿಡಿನೋಮಾಸ್ ಈ ತರ ಆಗ್ತಾ ಇರುತ್ತೆ. ಮುಖ್ಯವಾಗಿ ಜಾಯಿಂಟ್ ಡಿಸಾರ್ಡರ್ಸಿಗೂ ಎಡೆ ಮಾಡಿಕೊಡುತ್ತೆ ಇದು. ಯಾಕಂದ್ರೆ ತೂಕ ಜಾಸ್ತಿ ಇದ್ದಷ್ಟು ಅವರಿಗೆ ಲೋ ಬ್ಯಾಕ್ ಏಕ್ಸ್, ಮತ್ತೆ ನೀ ಜಾಯಿಂಟ್ಸ್ ನಲ್ಲಿ ಆಸ್ಟಿಯೋ ಆರ್ಥ್ರೈಟಿಕ್ ಚೇಂಜಸ್, ಗೌಟಿ ಆರ್ಥ್ರೈಟಿಸ್ ಈ ತರ ಉತ್ಪತ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜಾಯಿಂಟ್ಸ್ ಎಸ್ಪೆಷಲಿ ಸೊಂಟ ಮತ್ತೆ ಕಾಲು ಮತ್ತೆ ಆಂಕಲ್ ಜಾಯಿಂಟ್ಸ್ ಇವೆಲ್ಲ ವೇಟ್ ಬೇರ್ ಮಾಡಬೇಕಾಗತ್ತೆ ಶರೀರದ್ದು. ಸೊ ಅದರಲ್ಲಿ ವೇರ್ ಅಂಡ್ ಟೇರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಥೂಲಕಾಯರಾಗಿದ್ದಷ್ಟು. ಸೊ ಒಬೇಸಿಟಿ ವಿಲ್ ಲೀಡ್ ಟು ಸಚ್ ಡಿಸಾರ್ಡರ್ಸ್. ಮತ್ತು ಅದಲ್ಲದೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅನ್ನ ನಾವು ತಗೊಂಡಾಗ ಅದರಲ್ಲಿ ಅವರಿಗೆ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಅಂತಂದ್ರೆ ತುಂಬಾ ಆಸಿಡಿಟಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅದು ರೀಗರ್ಜಿಟೇಟ್ ಆಗ್ತಾ ಇರುತ್ತೆ, ಡಯಾಫ್ರಮ್ ನ ಪುಷ್ ಮಾಡ್ತಿರುತ್ತೆ ತುಂಬಾ ಫ್ಯಾಟ್ ಇದ್ದಾಗ. ಸೊ GERD ಅಂತ ಕರಿತೀವಿ. ಮತ್ತೆ ಫ್ಯಾಟಿ ಲಿವರ್ ಡಿಸೀಸ್ ಬರುತ್ತೆ, ಕೋಲೆಲಿಥಿಯಾಸಿಸ್ ಅಂತ ಹೇಳಿ ಲಿವರ್ ನಲ್ಲಿ ಹರಳುಗಳು ಉತ್ಪತ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಈ ಯೂರೋಲಾಜಿಕಲ್ ಅಥವಾ ಜೆನೈಟೋ ಯೂರಿನರಿ ಸಿಸ್ಟಮ್ ತಗೊಂಡಾಗ ಅವ್ರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿ, ಅಂದ್ರೆ ಶಿಶ್ನದ ಉದ್ರೇಕ ಸರಿಯಾಗಿ ಆಗದೆ ಇರ್ಬೋದು ಅಥವಾ ಅದರಲ್ಲಿ ಅವರಿಗೆ ಸರಿಯಾಗಿ ಫಂಕ್ಷನ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಈ ತರ ಚಾನ್ಸಸ್ ಇರುತ್ತೆ. ಯೂರಿನರಿ ಇನ್ಕಾಂಟಿನೆನ್ಸ್ ಆಗೋದು, ಇಂಥ ಒಂದು ಪರಿಸ್ಥಿತಿಗಳು ಉದ್ಭವ ಆಗಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದು ಮನಸ್ಸಿನ ಮೇಲೂ ತುಂಬಾ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಸ್ಥೂಲಕಾಯರಾಗಿದ್ದ ತಕ್ಷಣ ಅವ್ರಿಗೆ ಇಟ್ಸ್ ಬೈ ಇಟ್ ಸೆಲ್ಫ್ ಎಷ್ಟು ಸೋಷಿಯಲ್ ಸ್ಟಿಗ್ಮಟೈಸೇಷನ್ ಅಂತ ಹೇಳ್ಬೋದು. ಡಿಪ್ರೆಷನ್ಗೆ ಹೊರಟೋಗ್ತಾರೆ. 4 ಜನರ ಮಧ್ಯದಲ್ಲಿ ಅವರಿಗೆ ಸುಲಭವಾಗಿ ಬೆರೆಯಲಿಕ್ಕೆ ಇಷ್ಟ ಆಗ್ತಾ ಇರೋದಿಲ್ಲ. ದೇ ಬಿ ಕಾನ್ಶಿಯಸ್ ಆಫ್ ದೇರ್ ಓನ್ ಬಾಡಿ, ದೇರ್ ಓನ್ ಪಾಸ್ಚರ್. ಕೂತ್ರೆ ಏಳ್ಲಿಕ್ಕೆ ಕಷ್ಟ, ಅವ್ರಿಗೆ ಒಂದು ಬೇರೆ ಆಸನದ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಇದು ಅವರಿಗೆ ಮಾನಸಿಕವಾಗಿ ಕೂಡ ತುಂಬಾ ಕಿರಿಕಿರಿಯನ್ನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಮತ್ತೆ ನಾ ಹೇಳಿದ ಹಾಗೆ ಮೇಜರ್ ಫ್ಯಾಕಲ್ಟೀಸ್ ಇನ್ ದ ಬಾಡಿ ಅದರ ತೊಂದರೆ ಆದಾಗ ಇಟ್ ಲೀಡ್ಸ್ ಟು ವೇರಿಯಸ್ ಅದರ್ ಡಿಸಾರ್ಡರ್ಸ್. ಹಾಗೆ ಕ್ಯಾನ್ಸರ್ ನಂತ ಕಾಯಿಲೆಗಳಿಗೆ ಇದು ಡೈರೆಕ್ಟ್ ಆಗಿ ರಿಲೇಶನ್ಶಿಪ್ ಇಲ್ದಿದ್ರು ಅವರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಂದ ಗ್ರಾಜುಲಿ ಬೇರೆ ತೊಂದರೆಗಳು ಅದಕ್ಕೆ ಲೀಡ್ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ಹೀಗೆ ಒಬೇಸಿಟಿಯಿಂದ ಬೇರೆ ಬೇರೆ ತೊಂದರೆಗಳು ಉಂಟಾಗುವಂತ
ಸಾಧ್ಯತೆಗಳಿದೆ. ವೀಕ್ಷಕರೇ, ಈ ಸ್ಥೂಲತೆ ಹೇಗೆ ಉಂಟಾಗುತ್ತೆ, ಅದರಿಂದ ಏನೇನು ತೊಂದರೆಗಳನ್ನ ಒಬ್ಬ ವ್ಯಕ್ತಿ ಅನುಭವಿಸಬೇಕಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಆದ್ರೆ ಎಲ್ಲಾ ತೊಂದರೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ಅದೇ ರೀತಿ ಈ ಸ್ಥೂಲತೆಗೂ ಸಹ ಪರಿಹಾರ ಇದ್ದೇ ಇದೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಚಿಕ್ಕ ವಿರಾಮದ ನಂತರ.